ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಷ್ಠುತ್ವ ಸಂಧಿ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಷ್ಠುತ್ವ ಸಂಧಿ ಅಂದರೆ ಏನು? ಇಲ್ಲಿ ನೋಡೋದಾದರೆ ಸಕಾರ ತ ವರ್ಗಗಳ ವ್ಯಂಜನಗಳ ಮುಂದೆ ಪೂರ್ವಪದ ಸಕಾರ ಮತ್ತು ತ ವರ್ಗಗಳಿರಬೇಕು. ಪೂರ್ವಪದದ ಕೊನೆಯ ಅಕ್ಷರಗಳು ವ್ಯಂಜನಾಕ್ಷರಗಳು ಸ ಇರಬೇಕು, ಇಲ್ಲಾಂದರೆ ತ ವರ್ಗಾಕ್ಷರಗಳಿರಬೇಕು. ಶಕಾರ ಟ ವರ್ಗದ ವ್ಯಂಜನಗಳು ಬಂದರೆ ಉತ್ತರ ಪದದ ಮೊದಲಿಗೆ ಶಕಾರ ಬರಬೇಕು, ಇಲ್ಲಂದರೆ ಟ ವರ್ಗಾಕ್ಷರಗಳು ಬರಬೇಕು. ಉತ್ತರ ಪದದ ಮೊದಲನೇ ಅಕ್ಷರಗಳು ಶಕಾರ ಇರಬೇಕು, ಇಲ್ಲ ಟ ವರ್ಗಾಕ್ಷರಗಳು ಇರಬೇಕು. ಸಂಧಿ ಪದದಲ್ಲಿ ಶಕಾರ ಟ ವರ್ಗದ ವ್ಯಂಜನಗಳು ಆದೇಶವಾಗುವು. ಈ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳು ಸಕಾರ ಇಲ್ಲ ತ ವರ್ಗಾಕ್ಷರಗಳು ಕೊನೆಯದಾಗಿ ಬಂದಾಗ, ಉತ್ತರ ಪದದ ಮೊದಲನೇ ಅಕ್ಷರಗಳು ಶಕಾರ ಇಲ್ಲ ಟ ವರ್ಗಾಕ್ಷರಗಳು ಬಂದಾಗ ಸಂಧಿ ಪದದಲ್ಲಿ ಸಂಧಿ ಕಾರ್ಯ ನಡೆದು ಸಂಧಿ ಪದದಲ್ಲಿ ಶಕಾರ ಮತ್ತು ಅಥವಾ ಟ ವರ್ಗಾಕ್ಷರಗಳು ಬರುವುದನ್ನು, ದ್ವಿತ್ವವಾಗುವುದನ್ನು ನಾವು ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಶ ಮತ್ತು ಟ ಬರುವುದನ್ನು ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗಾದರೆ ಇದು ಷ್ಠುತ್ವ ಸಂಧಿ ಈಗ ನಾವು ಕಲಿತಾ ಇಲ್ವಾ? ಇಲ್ಲ. ಹಿಂದಿನ ಕಾಲದಿಂದಲೂ ಷ್ಠುತ್ವ ಸಂಧಿ, ಚತ್ವ ಸಂಧಿ, ಲಕರಾದಿತ್ವ ಸಂಧಿ, ವಿಸರ್ಗ ಸಂಧಿ ಅಂತೇಳಿ ನಾವು ಕಲಿತಾ ಇದ್ವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಷ್ಠುತ್ವ ಸಂಧಿನೇ ತಿಳ್ಕೊಳ್ಳೋಣ. ಷ್ಠುತ್ವ ಸಂಧಿಗೆ ಮೊದಲಿಗೆ ಪಾಣಿನಿಯವರು ಒಂದು ಸೂತ್ರವನ್ನು ಬರೆದಿದ್ದಾರೆ. ಈ ಸೂತ್ರವನ್ನು ಬರೆದಿದ್ದು ಪಾಣಿನಿಯವರು. ಇದನ್ನು ಪಾಣಿನಿಯ ಸೂತ್ರ ಅಂತೇಳಿ ಕರಿತೀವಿ. ಪಾಣಿನಿಯವರು ಏನು ಬರೆದಿದ್ದಾರೆ? ಸಕಾರ ತವರ್ಗ್ಯತೆ ಶಕಾರ ತವರ್ಗೇ ಪರೆ ಶಕಾರ ತವರ್ಗೇ ಆದಿಷ್ಟೇ ಭವತಃ. ಇನ್ನೊಂದು ಸರಿ ಓದೋಣ. ಸಕಾರ ತವರ್ಗ್ಯತೆ ಶಕಾರ ತವರ್ಗೇ ಪರೆ ಶಕಾರ ತವರ್ಗೇ ಆದಿಷ್ಟೇ ಭವತಃ. ಅಂದರೆ ಸಕಾರ ತ ವರ್ಗದ ಮುಂದೆ ಶಕಾರ ಟ ವರ್ಗ ಬಂದಾಗ ಪರೆ ಬಂದರೆ ಶಕಾರ ತವರ್ಗೇ ಆದಿಷ್ಟೇ ಭವತಃ. ಇಲ್ಲಿ ಶಕಾರ ಮತ್ತು ಟಕಾರಗಳು ಆದೇಶವಾಗಿ ಬರುವುದನ್ನು ನಾವು ಇಲ್ಲಿ ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗಾದರೆ ಷ್ಠುತ್ವ ಸಂಧಿಯನ್ನು ನಾವು ಉದಾಹರಣೆ ಮೂಲಕ ನೋಡೋದಾದರೆ, ಧನುಸ್ ಪ್ಲಸ್ ಟಂಕಾರ ಧನುಷ್ಟಂಕಾರ. ಈ ಧನುಸ್ ಅಂತಕ್ಕಂಥ ಒಂದು ಪದ ಪೂರ್ವ ಪದ, ಟಂಕಾರ ಅಂತಕ್ಕಂಥ ಪದ ಉತ್ತರ ಪದ, ಧನುಷ್ಟಂಕಾರ ಅಂತಕ್ಕಂಥ ಪದ ಸಂಧಿ ಪದ ಆಗಿದೆ. ಈ ಪೂರ್ವ ಪದದ ಕೊನೆಯ ಅಕ್ಷರ ಸ ವರ್ಗ ಬಂದಿದೆ. ಈ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನಾಕ್ಷರ ಸ ಬಂದಿದೆ. ಉತ್ತರ ಪದದ ಮೊದಲನೇ ವ್ಯಂಜನಾಗ ಟ ಬಂದಿದೆ. ಸಕಾರದ ಮುಂದೆ ಟ ವರ್ಗ ಬಂದಿದೆ ಅಥವಾ ಟ ಮೊದಲನೇ ಅಕ್ಷರ ಬಂದಿದೆ. ಟ ವರ್ಗದ ಮೊದಲನೇ ಅಕ್ಷರ ಬಂದು ಸಂಧಿ ಪದದಲ್ಲಿ ಶ ಬಂದಿದೆ. ಇಲ್ಲಿ ಸ ಬಂದರೆ ಇಲ್ಲಿ ಶ ಬರ್ತಕ್ಕಂಥದ್ದು. ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಸ ಇದ್ದರೆ ಸಂಧಿ ಪದದಲ್ಲಿ ಶ ಆದೇಶವಾಗಿ ಬರುತ್ತೆ. ಪೂರ್ವ ಪದದ ಕೊನೆಯ ಅಕ್ಷರ ಸ ಇದ್ದರೆ ಸಂಧಿ ಪದದಲ್ಲಿ ಶ ಆದೇಶವಾಗಿ ಬರ್ತಕ್ಕಂಥದ್ದನ್ನು ನಾವು ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ತತ್ ಪ್ಲಸ್ ಟಿಟ್ಟಿಭ ತಟ್ಟಿಟ್ಟಿಭ ಅಂತ. ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ತ ಬಂದಿದೆ. ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರ ಟ ಬಂದಿದೆ. ಈ ಎರಡೂ ಬಂದಾಗ ಸಂಧಿ ಪದದಲ್ಲಿ ತ ವರ್ಗದ ಬದಲಾಗಿ ತ ಅಕ್ಷರ ಬದಲಾಗಿ ಟ ವರ್ಗದ ಅಕ್ಷರ ಅಥವಾ ಟ ಬಂದಿದೆ. ಎಲ್ಲಿ ಬಂದಿದೆ? ಈ ಒಂದು ಒತ್ತಕ್ಷರವಾಗಿ ಬಂದಿದೆ. ತ ವರ್ಗದ ಬದಲಾಗಿ ಟ ವರ್ಗಗಳು ಬರ್ತಕ್ಕಂಥದ್ದು. ಇಲ್ಲಿ ತ ಬಂದಿದೆ, ಇಲ್ಲಿ ಟ ವರ್ಗದ ಟ
ಟ ಬಂದಿದೆ. ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ತುಂಬ ಸರಳ. ಸಕಾರ ತ ವರ್ಗಗಳ ವ್ಯಂಜನಗಳ ಮುಂದೆ, ಸಕಾರ ತ ವರ್ಗಗಳ ವ್ಯಂಜನಗಳ ಮುಂದೆ ಶಕಾರ ಅಥವಾ ಟ ವರ್ಗಗಳು ಬಂದರೆ, ಶಕಾರ ಅಥವಾ ಟ ವರ್ಗಗಳು ಬಂದರೆ ಸಂಧಿಪದದಲ್ಲಿ ಶಕಾರ ಅಥವಾ ಟ ವರ್ಗಾಕ್ಷರಗಳು ಬರುವುದನ್ನು ನಾವು ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಇನ್ನು ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ನೋಡೋಣ ಏನು ಇರಬಹುದು. ಷ್ಠುತ್ವ ಸಂಧಿ ಅಂದರೆ ಕೇವಲ 2 ಉದಾಹರಣೆಗಳ ಮೂಲಕ ನಾವು ಅರ್ಥ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಉದಾಹರಣೆಗಳಿದ್ದಾವೆ. ಆ ಉದಾಹರಣೆಗಳ ಮೂಲಕ ನೋಡೋದಾದರೆ ನಮಗೆ ಇನ್ನೂ ಸುಲಭವಾಗಿ ಷ್ಠುತ್ವ ಸಂಧಿ ಬಗ್ಗೆ ಅರ್ಥ ಆಗುತ್ತೆ ಅಂತೇಳಿ ತಿಳ್ಕೊತಾ ಇದ್ದೀವಿ. ತಪಸ್ ಪ್ಲಸ್ ಷಡ್ಭಾಗ, ತಪಶ್ಷಡ್ಭಾಗ ಅಂತೇಳಿ. ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಸ ಬಂದಿದೆ, ಉತ್ತರ ಪದದ ಮೊದಲನೇ ವ್ಯಂಜನ ಅಕ್ಷರ ಶ ಬಂದಿದೆ. ಈ 2 ಸೇರಿ ಸಂಧಿಪದ ಆದಾಗ, ಪೂರ್ವ ಪದ ಉತ್ತರ ಪದಗಳು ಸೇರಿ ಸಂಧಿಪದವಾದಾಗ ಸಕಾರದ ಬದಲಾಗಿ ಶ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಶ ಬಂದಿದೆ, ಸಕಾರದ ಬದಲಾಗಿ ಶ ಬಂದಿದೆ. ಇಲ್ಲಿ ಶ ಆದರೂ ಬರಬಹುದು, ಟ ವರ್ಗ ಆದರೂ ಬರಬಹುದು. ಆದರೆ ಇಲ್ಲಿ ಸಕಾರದ ಬದಲಾಗಿ ಸಂಧಿಪದದಲ್ಲಿ ಶಕಾರ ಬಂದಾಗ ಮಾತ್ರ ಅದು ಷ್ಠುತ್ವ ಸಂಧಿ. ಷ್ಠುತ್ವ ಸಂಧಿ ಆಗಬೇಕಂದ್ರೆ ಸಕಾರದ ಮುಂದೆ ಶಕಾರ ಬರಬೇಕು, ಉತ್ತರ ಪದದಲ್ಲಿ ಶಕಾರ ಬರಬೇಕು, ಇಲ್ಲ ಟ ವರ್ಗಾಕ್ಷರಗಳು ಬರಬೇಕು. ಹಾಗೆ ವಿದ್ವತ್ ಪ್ಲಸ್ ಟೀಕೆ, ವಿದ್ವಟ್ಟೀಕೆ ಅಂತಕ್ಕಂಥ ಕರಿತಿದ್ವಿ. ಇಲ್ಲಿ ತ ವರ್ಗದ ಮೊದಲನೇ ಅಕ್ಷರ ತ ಬಂದಿದೆ, ತ ವ್ಯಂಜನಾಕ್ಷರ ಬಂದಿದೆ. ಉತ್ತರ ಪದದಲ್ಲಿ ಟ ವರ್ಗದ ಮೊದಲನೇ ಅಕ್ಷರ ವ್ಯಂಜನಾಕ್ಷರ ಟ ಬಂದಿದೆ. ಸಂಧಿಪದದಲ್ಲಿ ಉತ್ತರ ಪದ ಪೂರ್ವ ಪದ ಎರಡೂ ಸೇರಿ ಸಂಧಿಪದದಲ್ಲಿ ತ ವರ್ಗದ ಬದಲಾಗಿ ಇಲ್ಲಿ ಟ ಬಂದಿದೆ. ಈ ತ ವರ್ಗದ ತ ಬದಲಾಗಿ ಟ ವರ್ಗದ ಟ ಬಂದಿದೆ. ಹಾಗೆ ವಿದ್ವತ್, ಇಲ್ಲಿ ವಿದ್ವತ್ ಇದೆ, ಇದನ್ನ ನಾವು ವಿದ್ವಟ್ ಅಂತಾಗುತ್ತೆ. ವಿದ್ವಟ್ ಪ್ಲಸ್ ಟೀಕೆ, ವಿದ್ವಟ್ಟೀಕೆ. ವಿದ್ವತ್ ಪ್ಲಸ್ ಟೀಕೆ, ವಿದ್ವಟ್ಟೀಕೆ, ವಿದ್ವಟ್ ಪ್ಲಸ್ ಟೀಕೆ, ವಿದ್ವಟ್ಟೀಕೆ. ತ ವರ್ಗದ ಬದಲಾಗಿ ಟ ವರ್ಗ ಬರ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಅಕ್ಷರ ತ ಬಂದಿದೆ, ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಅಕ್ಷರ ವರ್ಗದ ತ ವರ್ಗದ ಮೊದಲನೇ ಅಕ್ಷರ ತ ಬಂದಿದೆ. ಈ ತ ಬದಲಾಗಿ ಸಂಧಿ ಪದದಲ್ಲಿ ಟ ಬಂದಿದೆ. ಹಾಗೆ ರಾಮಸ್ ಪ್ಲಸ್ ಷಷ್ಠಃ, ರಾಮಷಷ್ಠಃ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಸ ಬಂದಿದೆ, ಉತ್ತರ ಪದದ ಮೊದಲನೇ ಅಕ್ಷರ ಶ ಬಂದಿದೆ. ಸಂಧಿ ಪದದಲ್ಲಿ ಸ ಬದಲಿಗೆ ಶ ಬಂದಿದೆ. ಇಲ್ಲಿ ಶ ಒತ್ತಕ್ಷರ ಆಗಿದೆ. ಇದು ನಿಮಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ. ಷ್ಠುತ್ವ ಸಂಧಿ ಅಂದರೆ ಸಕಾರ ತ ವರ್ಗಾಕ್ಷರಗಳ ಮುಂದೆ, ಸಕಾರ ತ ವರ್ಗಾಕ್ಷರಗಳ ಮುಂದೆ ಉತ್ತರ ಪದದಲ್ಲಿ ಶಕಾರ ಟ ವರ್ಗಾಕ್ಷರಗಳು ಬಂದರೆ ಸಂಧಿಪದದಲ್ಲಿ, ಈ ಸಂಧಿಪದದಲ್ಲಿ ಶಕಾರ, ಇಲ್ಲಿರ್ತಕ್ಕಂಥ ಶಕಾರ ಟ ವರ್ಗಾಕ್ಷರಗಳು, ಶಕಾರ ಬರಬಹುದು ಅಥವಾ ಟ ವರ್ಗಾಕ್ಷರಗಳು ಬಂದರೆ ಅದನ್ನು ನಾವು ಷ್ಠುತ್ವ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿ ಕೆಳಗಡೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ, ಶಾಂಗಿಂಡೋ ಕಸೆ ಅಂತೇಳಿ. ಇದು ಯಾವ ರೀತಿ ಆಗುತ್ತೆ ಬಿಡಿಸಿ ಬರೆದಾಗ, ಯಾವ ಒಂದು ಇಲ್ಲಿ ಅಕ್ಷರ ಬಂದಿದೆ, ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬಂದಿದೆ ಅಂತೇಳಿ ನಾವು ನೋಡೋದಾದ್ರೆ, ಶಾರ್ಗಿನ್
ಪ್ಲಸ್ ಡೌಕಸೆ. ಬಿಡಿಸಿ ಬರೆದಾಗ ಯಾವ ಅಕ್ಷರದ ಬದಲಿಗೆ ಬಂದಿದೆ ಅಂದರೆ ಶಾರ್ನಿನ್ ಪ್ಲಸ್ ಢೌಕಸೆ. ಶಾರ್ನಿನ್ ಪ್ಲಸ್ ಡೌಕಸೆ, ಶಾರ್ನಿನ್ ಪ್ಲಸ್ ಢೌಕಸೆ, ಶಾರ್ನಿನ್ ಢೌಕಸೆ ಅಂತೇಳಿ. ಅಂದರೆ ನ ತ ವರ್ಗದ ನ ಅಕ್ಷರ ಬಂದಿದೆ. ಪೂರ್ವ ಪದದ ಕೊನೆಯ ಅಕ್ಷರ ತ ವರ್ಗದ ನ ವ್ಯಂಜನಾಕ್ಷರ ಬಂದಿದೆ. ಟ ವರ್ಗದ ಉತ್ತರ ಪದದಲ್ಲಿ ಟ ವರ್ಗದ ಢ ಬಂದಿದೆ. ಇಲ್ಲಿ ಢನೇ ಬರಬಹುದು, ಟನೇ ಬರಬಹುದು. ಆದರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದ ಬದಲಾಗಿ, ಕೊನೆಯ ಅಕ್ಷರ ವ್ಯಂಜನಾಕ್ಷರದ ಬದಲಾಗಿ ಟ ವರ್ಗಾಕ್ಷರಗಳು ಬರ್ತಕ್ಕಂಥದ್ದು. ತ ವರ್ಗಾಕ್ಷರಗಳು ಬಂದರೆ ಉತ್ತರ ಪದದಲ್ಲಿ ಯಾವ ಟ ವರ್ಗಾಕ್ಷರ ಬರಬಹುದು, ಆದರೆ ಸಂಧಿ ಪದದಲ್ಲಿ ಟ ವರ್ಗಗಳೇ ಬರ್ತಕ್ಕಂಥದ್ದು. ಟ ವರ್ಗಗಳೇ ಬರ್ತಕ್ಕಂಥದ್ದು ಅಂದರೆ ಟ ವರ್ಗಾಕ್ಷರಗಳು ಯಾವುದಾದ್ರೂ ಬರತಕ್ಕಂಥದ್ದು. ಇಲ್ಲಿ ನ ಬಂದಿದೆ, ಉತ್ತರ ಪದದಲ್ಲಿ ಢ ಬಂದಿದೆ, ಸಂಧಿ ಪದದಲ್ಲಿ ನ ಬಂದಿದೆ. ಇಲ್ಲಿ ಬಿಡಿಸಿದಾಗ ಗೊತ್ತಾಗುತ್ತೆ, ನ ಬದಲಿಗೆ ನ ಬಂದಿದೆ. ಈ ಷ್ಟುತ್ವ ಸಂಧಿ ನಿಮಗೆ ಅರ್ಥ ಆಯ್ತು ಅಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಇತ್ತೀಚೆಗೆ ನಾವು ಬಳಕೆ ಮಾಡ್ತಾ ಇರೋದು ಕಡಿಮೆ, ಷ್ಟುತ್ವ ಸಂಧಿಗೆ ನಾವು ಬಳಕೆ ಮಾಡ್ತಾ ಇರೋದಂಥ ಪದಗಳು ಕಡಿಮೆ ಇದ್ದಾವೆ. ನೀವು ಹಳೆಗನ್ನಡದಲ್ಲಿ ಹುಡುಕಿದಾಗ ಈ ಷ್ಟುತ್ವ ಸಂಧಿಗೆ ಹೇರಳವಾಗಿ ಸಿಗ್ತಕ್ಕಂಥದ್ದು, ವಿರಳ ಅಲ್ಲ, ಹೇರಳವಾಗಿ ಸಿಗ್ತವೆ ಷ್ಟುತ್ವ ಸಂಧಿ. ಹಳೆಗನ್ನಡದಲ್ಲಿ ಹುಡುಕಿ ಅದನ್ನು ಬಿಡಿಸಿ ಬರೆದಾಗ ನಿಮಗೆ ಸಂಪೂರ್ಣವಾಗಿ ಷ್ಟುತ್ವ ಸಂಧಿ ಅಂದರೆ ಏನು ಅಂಥೇಳಿ ಇನ್ನೂ ಹೆಚ್ಚಿನದಾಗಿ ನಿಮಗೆ ತಿಳುವಳಿಕೆ ಅಥವಾ ಅರ್ಥ ಆಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಭಾವಿಸ್ತೀನಿ. ಧನ್ಯವಾದ.